ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಸೌಹಾರ್ದ ಕರ್ನಾಟಕದ ವತಿಯಿಂದ ಸೌಹಾರ್ದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ದೊರರಾಜರ್ ಅವರು ಮಾತನಾಡಿ, ಮಕರ ಸಂಕ್ರಾಂತಿ ಭಾರತದಲ್ಲಿ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುವ ಪ್ರಮುಖ ಸುಗ್ಗಿ ಹಬ್ಬವಾಗಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಚಳಿಗಾಲ ನಿಧಾನವಾಗಿ ಮುಕ್ತಾಯಗೊಂಡು ಹೊಸ ಕೃಷಿ ಋತು ಆರಂಭವಾಗುವುದನ್ನು ಈ ಹಬ್ಬ ಸೂಚಿಸುತ್ತದೆ. 2026ರಲ್ಲಿ ಮಕರ ಸಂಕ್ರಾಂತಿ ಜನವರಿ 14ರಂದು ಆಚರಿಸಲಾಗುತ್ತದೆ. ಈ ದಿನವು ಹೊಸ ಆರಂಭ, ಭರವಸೆ, ಸಕಾರಾತ್ಮಕತೆಯ ಸಂಕೇತವಾಗಿದೆ ಎಂದು ತಿಳಿಸಿದರು. ರಂಗಭೂಮಿ ಕಲಾವಿದರಾದ ಡಾಕ್ಟರ್ ಲಕ್ಷ್ಮಣ ದಾಸ್ ಮಾತನಾಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವ್ಯತೆಯನ್ನು ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರುವ ಈ ಸೌಹಾರ್ದ ಸಂಕ್ರಾಂತಿಯನ್ನು ಸಂತೋಷದಿಂದ ಮತ್ತು ಸಂಭ್ರಮದಿಂದ ಸ್ವಾಗತಿಸೋಣ ಎಂದರು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಗೋವಿಂದರಾಜು, ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ಸಾಮಾಜಿಕ ಹೋರಾಟಗಾರರಾದಂಥ ಅಸಾದುಲ್ಲಾ ಖಾನ್ ರವರು, ತಾಜುದ್ದೀನ್ ರವರು, ಅಫ್ಸಾರ್ ರವರು, ಜವಾಹರ್ ರವರು, ಉಪನ್ಯಾಸಕರಾದಂತಹ ರಾಮಚಂದ್ರ ಪಯ್ಯರವರು, ಅಶ್ವಥ್ ನಾರಾಯಣ ಗುಟ್ಟೆರವರು, ನಾಗೇಂದ್ರಪ್ಪ ರವರು, ಅನಂತ್ ಮೂರ್ತಿರವರು, ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳಾದ ಸೈಯದ್ ಮುಜೀಬ್, ಕಂಬೇಗೌಡರು, ಬಿ ಉಮೇಶ್, ಎ ಲೋಕೇಶ್, ತುಮಕೂರು ವಿಜ್ಞಾನ ಕೇಂದ್ರದ ಅಧ್ಯಕ್ಷರು ಅಕ್ಕಮ್ಮ, ಸಿಪಿಐಎಂನ ಕಾರ್ಯದರ್ಶಿಗಳಾದಂಥ ಎನ್ ಕೆ ಸುಬ್ರಹ್ಮಣ್ಯ, ರಾಘವೇಂದ್ರ, ಇಮ್ತಿಯಾಜ್ ಪಾಷಾ, ಸಾವಿತ್ರಿ ಬಾಪುಲೆ, ಜಿಲ್ಲಾ ಸಂಚಾಲಕರಾದಂತಹ ಅನುಪಮಾರವರು ಮತ್ತು ಕಲ್ಪನಾ ಟಿಆರ್ ಅವರು ಭಾಗವಹಿಸಿದ್ದರು. ಆರಂಭದಲ್ಲಿ ಸುಜಿತ್ ನಾಯಕರು ಸ್ವಾಗತ ಕೋರಿದರು. ವಸೀಂ ಅಕ್ರಮ್ ವಂದನಾ ಪ್ರಣಯ ತಿಳಿಸಿದರು. ವರದಿ ಕಲ್ಪತರು ನ್ಯೂಸ್. ಈ ಸೌಹಾರ್ದತೆಯ ಸಂಕೇತವಾಗಿ ಇವತ್ತು ಸಂಕ್ರಾಂತಿಯನ್ನ ನಮ್ಮ ಟೌನ್ ಹಾಲ್ ಸರ್ಕಲ್ ನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಇದರ ಹಬ್ಬದ ಅರ್ಥಗರ್ಭಿತವನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿದ್ವಾನ್ ಲಕ್ಷ್ಮಣ್ ದಾಸ್ ಅವರು, ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ದೊರರಾಜಣ್ಣ ಅವರು ಮಾತಾಡಿದರು. ಇವತ್ತು ತುಮಕೂರಿನಲ್ಲಿ ಒಂದು ಏನು ಬಹುತ್ವದ ನೆಲೆಯಲ್ಲಿ ನಾವು ಸೌಹಾರ್ದ ಸಂಕ್ರಾಂತಿಯನ್ನ, ಸೌಹಾರ್ದ ರಂಜಾನ್ ಅನ್ನ, ಹಾಗೆ ಸೌಹಾರ್ದ ಯುಗಾದಿಯನ್ನ ನಿರಂತರವಾಗಿ ಕಳೆದ 12 ವರ್ಷಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ದ್ವೇಷವನ್ನ ಬಿತ್ತಕ್ಕಂಥ ಸಂದರ್ಭದಲ್ಲಿ ಸೌಹಾರ್ದತೆಯನ್ನ ಸಾರ್ತಕ್ಕಂಥ ಕೆಲಸವನ್ನ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಇವತ್ತು ತುಮಕೂರು ಶರಣರ ಸೂಫಿಗಳ ಸಂತರ ಒಂದು ನಾಡಾಗಿ ಸೌಹಾರ್ದತೆಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬದುಕನ್ನ ಕಟ್ಕೊಳ್ತಕ್ಕಂಥ ವಾತಾವರಣದಲ್ಲಿ ಇವತ್ತಿರ್ತಕ್ಕಂಥವ್ರು ಇದ್ದೀವಿ. ಹಾಗಾಗಿ ದೇಶಕ್ಕೆ ಈ ಸಂಕ್ರಾಂತಿ ಹಬ್ಬದ ದಿನದಂದು ಇವತ್ತು ಇಡೀ ಜಗತ್ತಿಗೆ ಒಂದು ಯುದ್ಧದ ಕಾರ್ಮೋಡವನ್ನ ಪ್ರತಿಪಾದಿಸ್ತಕ್ಕಂಥ ಕಾರ್ಪೊರೇಟ್ ಆಡಳಿತವನ್ನ ಜಾರಿಗೆ ತರ್ತಕ್ಕಂಥ ಕೆಲಸಗಳನ್ನ ಟ್ರಂಪ್ ಅವರು ಮಾಡ್ತಾ ಇರ್ತಕ್ಕಂಥದ್ದಿದೆ. ಅದರ ಜೊತೆಲಿ ಬೇರೆ ಬೇರೆ ಬಲಪಂಥೀಯ ಧೋರಣೆ ಇರ್ತಕ್ಕಂಥ ದೇಶಗಳು ಕೈ ಜೋಡಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತು ಫ್ಯಾಸಿಸಮ್ ಇಡೀ ದೇಶದಲ್ಲಿ ತನ್ನ ಕದಂಬ ಭಾವವನ್ನು ಚಾಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೌಹಾರ್ದತೆ ಒಂದು ಹೊಸ ಬೆಳಕನ್ನ ಹಚ್ಚತಕ್ಕಂಥ ಒಂದು ಕೆಲಸವನ್ನ, ಸಮಾಜವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಹೆಚ್ಚೆಚ್ಚು ಜನರು, ನಾಗರಿಕರು ಈ ಸೌಹಾರ್ದತಾ ಆಚರಣೆಯಲ್ಲಿ ಭಾಗಿಯಾಗಬೇಕಾಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರ್ತಾ ನನ್ನ ಮಾತು. ಹಬ್ಬ ಬಹಳ ಸಂತೋಷದಿಂದ ಇರುವಂತದ್ದು. ಹಾಗೇನೆ ಬೆಳೆದ ಬೆಳೆಯನ್ನ ಎಲ್ಲರಿಗೂ ಹಂಚಿ ಎಲ್ಲರ ಜೊತೆನೂ ಖುಷಿಯಿಂದ, ಹಾಗಾಗಿ ಶ್ರಮಿಕರ ಹಬ್ಬ, ಕೋಡಿ ಬಾಳುವ ಹಬ್ಬ, ಹಾಗೆ ಇದು ಒಟ್ಟಾರೆ ಪ್ರೀತಿ ವಿಶ್ವಾಸದಿಂದ ಒಂದು ಜೀವನದಲ್ಲಿ ಚೈತನ್ಯವನ್ನ ತುಂಬುವಂತ ಹಬ್ಬ. ಇದನ್ನ ಪ್ರತಿ ವರ್ಷ ನಾವು ನೀವು ಎಲ್ಲ ಸೇರಿ ನಮ್ಮ CITI ಸಂಘಟನೆ ವತಿಯಿಂದ, ಎಲ್ಲ ಜನಪರ ಸಂಘಟನೆಗಳಿಂದ ಮತ್ತೆ ಈ ಮನುಷ್ಯ ಪ್ರೀತಿಯ ಎಲ್ಲರನ್ನ ಒಗ್ಗೂಡಿಸಬೇಕೆನ್ನುವಂಥ ಪ್ರಜ್ಞಾವಂತರ ಒಂದು ಸೇರಿ ಮಾಡುವಂಥ ಹಬ್ಬ.
ಇದು ಬಹಳ ಅಪರೂಪದ ಹಬ್ಬ ಅಂತ ಹಾಗಾಗಿ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕುಟುಂಬಗಳಿದ್ದಾಗ ಇಡೀ ಗ್ರಾಮ ಇದ್ದು ಆಚರಿಸ್ತಾ ಇರ್ತದೆ. ಹಬ್ಬ ಅಂದ್ರೆ ಇಡೀ ಗ್ರಾಮದ ಪಾಲ್ಗೊಳ್ಳುವಿಕೆ ಇತ್ತು. ಅಲ್ಲಿ ಕೂಡಿ ಬಾಳುವಂಥದ್ದು, ಕೂಡಿ ಆಡುವಂಥದ್ದು, ಹಂಚಿ ತಿನ್ನುವಂಥದ್ದು ಎಲ್ಲವೂ ಎಲ್ಲರೊಳಗೆ ಒಂದಾಗಿ ಇರುವಂತಹ ಹಬ್ಬ ಆಯಿತು. ಕಾಲಾನುಕ್ರಮದಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸಂಕ್ರಾಂತಿ ಅನ್ನೋದೇ ಬದಲಾವಣೆಯ ಸಂಕೇತ ಆಗಿ ನಾವೆಲ್ಲ ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ. ಆದರೆ ಈ ಬದಲಾವಣೆ ಹೆಂಗಾಗ್ತದೆ ಅಂತಂದ್ರೆ ಮನುಷ್ಯನೊಟ್ಟಿಗೆ ಸೇರಿದಂಥ ರೀತಿಯಲ್ಲಿ ಈ ಸಮಾಜ ನಿರ್ಮಾಣ ಆಗ್ತಾ ಇದೆ. ಯಾವ ಪ್ರೀತಿ ಸೌಹಾರ್ದತೆಗಳು ಇಲ್ಲ, ಕೂಡಿ ಬದುಕುವಂಥದ್ದು ಇಲ್ಲ, ಮನುಷ್ಯ ಸ್ಪಂದನೆಗಳೇ ಇಲ್ಲ. ಆ ಥರದ ಒಂದು ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ಇದು ತಪ್ಪು. ಒಂದು ಮಾನವೀಯ ಸ್ಪಂದನೆ ಇರಬೇಕು. ಮನುಷ್ಯರೆಲ್ಲ ಒಟ್ಟಾರೆ ಸೇರಿ ಖುಷಿಯಿಂದ ಬದುಕುವಂಥ ಮಾನವೀಯ ಸಮಾಜ ಆಗಬೇಕು. ಆ ಕಾರಣಕ್ಕಾಗಿ ನಾವು ಇದನ್ನ ಆಚರಿಸ್ಕೊಳ್ತಾ ಬಂದಿದ್ದೇವೆ. ಇದರ ಇನ್ನೊಂದು ವಿಶೇಷ ನೋಡಿ, ಹಾಗೆ ಮನೆ ಮುಂದೆ ತಿರುಗಾಡ್ತಾ ಇರ್ಬೇಕಾದ್ರೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ನೋಡ್ತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ವಿಶೇಷ ಅಂದರೆ ಬಣ್ಣ ಬಣ್ಣದ ರಂಗೋಲಿಗಳನ್ನು, ಅಂದರೆ ಎಲ್ಲ ಬಣ್ಣಗಳು ಸೇರುವಂಥ ಒಂದು ಬಹುರೂಪಿಯಾದಂಥ ವೈವಿಧ್ಯತೆ ಇರುವಂಥ ನಮ್ಮ ಬೌದ್ಧ ಸಂಸ್ಕೃತಿ ಇದೆ. ಆ ಬೌದ್ಧದ ಸಂಸ್ಕೃತಿ ನಾವು ಸಾಂಕೇತಿಕವಾಗಿ ಮನೆಯಲ್ಲಿ ಅದು ಅರಿವಿದ್ದೋ ಇಲ್ಲದೆಯೋ ಬಣ್ಣ ಬಣ್ಣಗಳನ್ನು ಉಪಯೋಗಿಸಿ ಚೆನ್ನಾಗಿ ಕಾಣಬೇಕು ಅಂತ ವೈವಿಧ್ಯತೆಯಿಂದ ಆಚರಿಸ್ತಾರೆ. ಆದರೆ ಮನಸ್ಸಿನೊಳಗೆ ಎಲ್ಲೋ ಕೆಲ ಮೌಢ್ಯಗಳು, ಪ್ರಚಾರಗಳು ಅವುಗಳನ್ನೆಲ್ಲ ಅಳಿಸಿ ಅವು ಬರೀ ಸಾಂಕೇತಿಕವಾಗಿ ಅಂತ ಹೇಳಿ ಈ ಸ್ಪಂದನೆಗಳನ್ನು ಹೊಂದ್ಕೊಳ್ತಾ ಇದ್ದಾವೆ. ಹಾಗಾಗಿ ನೀವು ಎಲ್ಲ ಸೇರಿ ಮಾಡುವಂತಹದ್ದು ಒಂದು ಸಮಾಜಕ್ಕೆ ಒಂದು ಪ್ರೀತಿಯ ಕರೆ, ಮನವಿ. ಅದು ನಮ್ಮ ಈ ಬಹು ವೈವಿಧ್ಯತೆಯನ್ನು ಉಳಿಸ್ಕೊಂಡು ಎಲ್ಲ ಜಾತಿ ಧರ್ಮದ ಜನ ಎಷ್ಟೇ ಭಿನ್ನತೆಗಳಿದ್ದರೂ ಕೂಡ ಒಟ್ಟಾರೆ ನಾವೆಲ್ಲ ಮನುಷ್ಯರು ಅಂತ ಪ್ರೀತಿಯಿಂದ ಸೇರಿ, ಅದು ಕೃಷಿಕರು, ಶ್ರಮಿಕರು ಎಲ್ಲ ಸೇರಿ ಅವ್ರು ಬೆಳೆದಿದ್ದನ್ನು ಬೇರೆಯವರು ತಿನ್ನುವಂಥವ್ರು ಸೇರಿ ಮಾಡುವಂಥ ಒಂದು ವಿಶಿಷ್ಟವಾದ ಹಬ್ಬ. ಸೌಹಾರ್ದದ ನೆಲೆಯಲ್ಲೇ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದೊಂದು ವಿನೂತನವಾಗಿರ್ತಕ್ಕಂಥ ಆಚರಣೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ಕೇವಲ ಕೆಲವೇ ಸಮುದಾಯದವರಿಗೆ ಸೀಮಿತವಾಗಿರ್ತಕ್ಕಂಥ ಅನೇಕ ಹಬ್ಬಗಳಿದೆ. ಆದರೆ ನಮ್ಮ ತುಮಕೂರಿನ ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಮನಸ್ಸುಗಳು ಇಂಥದ್ದೊಂದು ಸೌಹಾರ್ದ ಸಂಕ್ರಾಂತಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆ ವಿಚಾರ. ಸಂಘರ್ಷ, ಶಾಂತಿಯ ಬೀಡಿನಲ್ಲಿ ಸಂಘರ್ಷಗಳು ಎದುರಾಗ್ತಾ ಇದೆ. ಹಾಗೆ ದ್ವೇಷ ಬಿತ್ತುತ್ತಾ ಇದ್ದಾರೆ. ದ್ವೇಷದ ನೆಲೆಯಲ್ಲಿ ಅನೇಕ ಸಂಘರ್ಷಗಳು ಮೂಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಭಯೋತ್ಪಾದನೆಗಳು ನಡೀತಾ ಇದೆ. ಭಯೋತ್ಪಾದನೆ ಅಂತಕ್ಕಂಥದ್ದು ಈಗ ಸಾಂಸ್ಕೃತಿಕ ನೆಲೆಗಳು ಕೂಡ ಭಯೋತ್ಪಾದನೆ ನಡೀತಾ ಇದೆ. ಸಾಂಸ್ಕೃತಿಕ ಭಯೋತ್ಪಾದನೆಯ ಮೂಲಕ ಸಮಾಜದ, ಈ ನಾಡಿನ, ಈ ದೇಶದ ಶಾಂತಿಯನ್ನು ಕದಡ್ತಕ್ಕಂತಹ ಸನ್ನಿವೇಶದಲ್ಲಿ ನೀವೆಷ್ಟೇ ಭಯೋತ್ಪಾದನೆಯ ಮಾರ್ಗಗಳನ್ನು ಕಂಡುಕೊಂಡರೂ ಕೂಡ ನಾವು ಸೌಹಾರ್ದತೆಯ, ಸಮಾನತೆಯ ಮೂಲಕವೇ ಹೊಸ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕ್ತೇವೆ, ಒಟ್ಟಾಗಿ ಸಂದೇಶವನ್ನು ಈ ನಾಡಿಗೆ ಕೊಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ